ಇವತ್ತು ನಮ್ಮ ಮಾರ್ಕೆಟ್ಸ್ ಯಾಕೆಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ, ಇದರಿಂದ ಏನೇನ್ ರೀಸನ್ಸ್ ಇದಾವೆ, ಮತ್ತೆ ಇವತ್ತು RBI MPC ಮೀಟಿಂಗ್ ಅಲ್ಲಿ ಏನ್ ಔಟ್ಕಮ್ ಬಂದಿದೆ, ಕರೆಕ್ಟ್ ಆಗಿ 10 ಗಂಟೆ ಆ ಟೈಮಲ್ಲಿ ನಮ್ಮ ಮಾರ್ಕೆಟ್ಸ್ ಯಾಕಷ್ಟು ವಾಲಟೈಲ್ ಆಗಿ ರಿಯಾಕ್ಟ್ ಆಗಿದೆ. ಇದ್ರ ಜೊತೆಗೆ ಇವಾಗ ರಷ್ಯನ್ ಪ್ರೆಸಿಡೆಂಟ್ ಅವರು ನಮ್ಮ ಇಂಡಿಯಾಗೆ ಬಂದಿದ್ದಾರೆ, ಇವ್ರ ಕಡೆಯಿಂದ ಯಾವ ತರ ಅಪ್ಡೇಟ್ಸ್ ಇದಾವೆ, ಈ ಎಲ್ಲಾ ತರ ಡೇಟಾ ಪಾಯಿಂಟ್ಸ್ ನ ಮಾತಾಡ್ಕೊಂಡು ಕಮಿಂಗ್ ಟೈಮಲ್ಲಿ ನಮ್ಮ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಇನ್ನ ಏನೇನ್ ಡೇಟಾ ಪಾಯಿಂಟ್ಸ್ ಇದಾವೆ, ಅದ್ರ ಜೊತೆಗೆ ನೆಕ್ಸ್ಟ್ 15 ಡೇಸ್ ಅಲ್ಲೇ ನಮ್ಮ ಮಾರ್ಕೆಟ್ ನ ಡಿಸೈಡ್ ಮಾಡೋ ಇನ್ನ 2 ಈವೆಂಟ್ಸ್ ಇದಾವೆ. ಈ ಈವೆಂಟ್ಸ್ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಮಾತಾಡ್ಕೊಂಡು ಇವತ್ತಿನ ಮಾರ್ಕೆಟ್ ನ್ಯೂಸ್ ನ ಎಂಡ್ ಮಾಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 447 ಪಾಯಿಂಟ್ಸ್ ಗೇನ್ ಆಗಿ 85,712 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 152 ಪಾಯಿಂಟ್ಸ್ ಗೇನ್ ಆಗಿ 26,186 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 488 ಪಾಯಿಂಟ್ಸ್ ಗೇನ್ ಆಗಿ 59,777 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಲಾರ್ಜ್ ಕ್ಯಾಪ್ಸ್ ಮತ್ತೆ ಮಿಡ್ ಕ್ಯಾಪ್ಸ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ರು, ಸ್ಮಾಲ್ ಕ್ಯಾಪ್ಸ್ ಆದ್ರೆ ಇವತ್ತು ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್. ಈ RBI MPC ಮೀಟಿಂಗ್ ಅಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ದಾರೆ. ಈ ತರ ರೇಟ್ ಕಟ್ ಮಾಡಿರೋದ್ರಿಂದ ಕಮಿಂಗ್ ಟೈಮಲ್ಲಿ ನಿಮ್ಗೇನಾದ್ರೂ ಹೌಸ್ ಲೋನ್ಸ್ ಇದ್ರೆ ಇಂಟ್ರೆಸ್ಟ್ ರೇಟ್ ತುಂಬಾನೇ ಕಮ್ಮಿ ಆಗುತ್ತೆ. ಅದರಿಂದ ನೀವು ಲಕ್ಷಗಳಲ್ಲಿ ಉಳಿಸ್ಬೋದು. ಮತ್ತೆ ಹೋಮ್ ಲೋನ್ ಇರೋರು ಒಂದ್ಸಲ ನಿಮ್ ಬ್ಯಾಂಕ್ ಹತ್ರ ವೆರಿಫೈ ಮಾಡ್ಕೊಳ್ಳಿ, ಇಂಟ್ರೆಸ್ಟ್ ರೇಟ್ ನ ಕಮ್ಮಿ ಮಾಡ್ತಾರಾ ಇಲ್ವಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಈಗ ಈ MPC ಮೀಟಿಂಗ್ ಅಲ್ಲಿ ಏನ್ ಔಟ್ಕಮ್ ಬಂದಿದೆ ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಇಂಟ್ರೆಸ್ಟ್ ರೇಟ್ ನೇನೋ 25 ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿದ್ದಾರೆ. ಅದಾದ್ಮೇಲೆ RBI ಗವರ್ನರ್ ಅವರು ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಅಂದ್ರೆ ಕಮಿಂಗ್ ಟೈಮಲ್ಲಿ ರೇಟ್ ಕಟ್ ಮಾಡ್ಬೇಕಾ ಬೇಡವಾ ಅನ್ನೋ ಡಿಸಿಷನ್ ನ ಫ್ಯೂಚರ್ ಅಲ್ಲಿ ಯಾವ ತರ ಡೇಟಾಸ್ ಬರ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನಮ್ಮ ಎಕಾನಮಿ ಬಗ್ಗೆ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಜೊತೆಗೆ ಇವಾಗ GDP ಎಸ್ಟಿಮೇಟ್ಸ್ ಆದ್ರೆ ಪ್ರೀವಿಯಸ್ ಗಿನ ಇವಾಗ ತುಂಬಾನೇ ಇನ್ಕ್ರೀಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಒಂದ್ಸಲ ಈ ಇಮೇಜ್ ನ ನೋಡಿ, ಯಾವ ತರ ಎಸ್ಟಿಮೇಟ್ಸ್ ನೆಲ್ಲ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದಾದ್ಮೇಲೆ ಇನ್ಫ್ಲೇಷನ್ ಬಗ್ಗೆನೂ ಅಷ್ಟೇ ತುಂಬಾ ಪಾಸಿಟಿವ್ ಕಮೆಂಟ್ಸ್ ನ ಮಾಡಿ ಇನ್ಫ್ಲೇಷನ್ ಎಸ್ಟಿಮೇಟ್ಸ್ ನ ಕೂಡ ಪ್ರೀವಿಯಸ್ ಎಸ್ಟಿಮೇಟ್ಸ್ ಗಿನ್ನ ಈ ಸಲ ಎಸ್ಟಿಮೇಟ್ಸ್ ತುಂಬಾನೇ ಕಮ್ಮಿ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲೆಲ್ಲ ಇನ್ಫ್ಲೇಷನ್ GDP ಯಾವ ತರ ಬರುತ್ತೆ ಅಂತ. ಅದಾದ್ಮೇಲೆ 1 ಲಕ್ಷ ಕೋಟಿ OMO ಪರ್ಚೇಸಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದನ್ನು 2 ಟ್ರೆಂಚಸ್ ಅಲ್ಲಿ, ಒಂದು December 11th, ಇನ್ನೊಂದು December 18th. ಫ್ರೆಂಡ್ಸ್, ಈಗ ಈ OMO ಪರ್ಚೇಸಸ್ ಬಗ್ಗೆ ಪ್ರೀವಿಯಸ್ MPC ಮೀಟಿಂಗ್ ಅಲ್ಲೇ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ಈ OMO ಪರ್ಚೇಸಸ್ ಅಂದ್ರೆ ಏನು ಅಂತ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ಜೊತೆಗೆ ನಮ್ಮ ಮಾರ್ಕೆಟ್ ಒಳಗಡೆ ಯಾರಾದ್ರೂ ಹೊಸದಾಗಿ ಬಂದಿದ್ದು ಈ OMO ಪರ್ಚೇಸಸ್ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ರೆ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ ಅಲ್ಲಿ ಕವರ್ ಮಾಡೋಣ. ಅದಾದ್ಮೇಲೆ ಈಗ ರುಪಿ ಆದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇದೆ ಅಂತ ಲಾಸ್ಟ್ 2-3 ವಿಡಿಯೋಸ್ ಅಲ್ಲಿ ಮಾತಾಡ್ಕೊಂತಾನೆ ಬಂದ್ವಿ. ಅದಕ್ಕೋಸ್ಕರ ರುಪಿನ ಸ್ಟೆಬಿಲೈಸ್ ಮಾಡೋದಕ್ಕೆ $INR ಬೈ ಸೆಲ್ ಸ್ವಾಪ್ ಮಾಡ್ತಾ ಇದ್ದಾರೆ, ನಿಯರ್ಲಿ $5 ಬಿಲಿಯನ್. ಮತ್ತೆ ಫ್ರೆಂಡ್ಸ್, ಇವಾಗ ರೇಟ್ ಕಟ್ ಮಾಡಿರೋ ಕಾರಣದಿಂದ ಬ್ಯಾಂಕ್ಸ್, NBFCs, ರಿಯಾಲಿಟಿ ಸ್ಟಾಕ್ಸ್ ಆದ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಇವಾಗ ಇಲ್ಲೇನೋ ರೇಟ್ ಕಟ್ ನ ಮಾಡಿದ್ದಾರೆ, ಈಗಾಗಲೇ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಕ್ಕೋಸ್ಕರ ಇದನ್ನ ಬಿಟ್ಟಾಕಿ. ನೆಕ್ಸ್ಟ್ ಅದಾದ್ಮೇಲೆ ನಮ್ಮ ಮಾರ್ಕೆಟ್ಸ್ ನ ಡಿಸೈಡ್ ಮಾಡೋದಕ್ಕೆ ಇನ್ನ 2 ಇವೆಂಟ್ಸ್ ಇದೆ. ಅದರಲ್ಲಿ ಮೊದಲನೇದಾಗಿ ಬಂದು December 10th US ಅಲ್ಲಾದ್ರೆ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಇವಾಗ ಪ್ರತಿಯೊಬ್ರು 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ IT ಕಂಪನೀಸ್ ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. 10ನೇ ತಾರೀಕೇನೋ ರೇಟ್ ಕಟ್ ನಡೆದ್ರೆ ನಮ್ಮ ಮಾರ್ಕೆಟ್ ಮೇಲೆ 11ನೇ ತಾರೀಕು ಇಂಪ್ಯಾಕ್ಟ್ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಲಾಸ್ಟ್ 2 ವೀಕ್ಸ್ ಅಲ್ಲೇ ಮಲ್ಟಿಪಲ್ ಟೈಮ್ಸ್ ಮಾತಾಡ್ಕೊಂಡಿದ್ವಿ ಈ $N ಕ್ಯಾರಿ ಟ್ರೇಡ್ ಬಗ್ಗೆ. ಅದಕ್ಕೋಸ್ಕರ ಜಪಾನ್ ಅಲ್ಲೂ ಕೂಡ 19ನೇ ತಾರೀಕು ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇದೆ. ಒಂದ್ ವೇಳೆ ಇಲ್ಲೇನಾದ್ರೂ ಇಂಟ್ರೆಸ್ಟ್ ರೇಟ್ ನ ಇನ್ಕ್ರೀಸ್ ಮಾಡಿದ್ರೆ ನಮ್ಮ ಮಾರ್ಕೆಟ್ಸ್ ಮೇಲೆ ಕೂಡ ಸ್ವಲ್ಪ ಎಫೆಕ್ಟ್ ಇರೋ ಚಾನ್ಸಸ್ ಇರುತ್ತೆ. ಇದ್ರ ಬಗ್ಗೆ ಕಮಿಂಗ್ ಟೈಮಲ್ಲಿ ಇನ್ನ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ನೆಕ್ಸ್ಟ್ ಅದಾದ್ಮೇಲೆ ಈಗ ರಷ್ಯನ್ ಪ್ರೆಸಿಡೆಂಟ್ ಅವರು ನಮ್ಮ ಇಂಡಿಯಾಗೆ ಬಂದಿದ್ದಾರೆ ಅಂದ್ರೆ ಪ್ರತಿಯೊಬ್ರು ಈ ಡಿಫೆನ್ಸ್ ರಿಲೇಟೆಡ್ ಆಗಿ ಒಂದಲ್ಲ ಒಂದು ಪಾಸಿಟಿವ್ ಇದ್ದೇ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ಈ ಮೀಟಿಂಗ್ ಅಲ್ಲಿ ಈ ಡಿಫೆನ್ಸ್ ರಿಲೇಟೆಡ್ ಆಗಿ ಯಾವುದೇ ತರ ಪಾಸಿಟಿವ್ ಔಟ್ಕಮ್ ಏನು ಬಂದಿಲ್ಲ. ಅದ್ ಬಿಟ್ರೆ ಇನ್ನ ತುಂಬಾ ಸೆಕ್ಟರ್ ರಿಲೇಟೆಡ್ ಆಗಿ ಸ್ವಲ್ಪ ಅಗ್ರಿಮೆಂಟ್ಸ್ ಎಲ್ಲ ನಡೆದಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ಬಂದು ಹೆಲ್ತ್ ಕೇರ್, ಫುಡ್ ಸೇಫ್ಟಿ, ಶಿಪ್ಪಿಂಗ್, ಫರ್ಟಿಲೈಸರ್, ಟೂರಿಸ್ಟ್ ವೀಸಾ, ಇಮಿಗ್ರೇಷನ್ಸ್, ಈ ತರ ತುಂಬಾ ಸೆಕ್ಟರ್ ರಿಲೇಟೆಡ್ ಆಗಿ ಸ್ವಲ್ಪ ಅಗ್ರಿಮೆಂಟ್ಸ್ ನಡೆದಿದ್ದಾವೆ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಶ್ರೀರಾಮ್ ಪಿಸ್ಟನ್ ಈ ಕಂಪನಿ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಳ್ಳೋಣ. ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವತ್ತು ನಮ್ಮ ಮಾರ್ಕೆಟ್ ಟೈಮ್ ಅಲ್ಲಿ ಒಂದು ಕಂಪನಿನ ಅಕ್ವೈರ್ ಮಾಡೋದಕ್ಕೆ ಮಾತುಕತೆ ನಡೆಸ್ತಾ ಇದೀವಿ ಅಂತ
ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ನೀವು ಕೇಳ್ಬೋದು, ಒಂದು ಕಂಪನಿ ಅಕ್ವಿಸಿಷನ್ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಅಂತ ಅಂದ್ರೇನೆ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೇಕಾ ಅಂತ. ಅದಕ್ಕೋಸ್ಕರ ಇವಾಗ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ ಈ ಶ್ರೀರಾಮ್ ಪಿಸ್ಟನ್ ಇದೊಂದು ಆಟೋ ಆಕ್ಸಿಲರಿ ಕಂಪನಿ. ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ನ ನೋಡಿ. ಇಲ್ಲಿ ಕಾಣ್ತಿರೋ ಪ್ರತಿಯೊಂದು ಪ್ರಾಡಕ್ಟ್ನ ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದ್ರ ಜೊತೆಗೆ ಇವ್ರ ಕಸ್ಟಮರ್ಸ್ ಯಾರ್ಯಾರು ಇದ್ದಾರೆ ಅಂತ ಚೆಕ್ ಮಾಡ್ಕೊಂಡ್ರೆ ತುಂಬಾನೇ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ಇದಾವೆ. ಈಗ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ, ಪ್ಯಾಸೆಂಜರ್ ವೆಹಿಕಲ್ಸ್, 2 ವೀಲರ್ಸ್, ಟ್ರ್ಯಾಕ್ಟರ್ಸ್, ಈ ತರ ಪ್ರತಿ ಒಂದು ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರು ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ಗೆ ಇವ್ರ ಪ್ರಾಡಕ್ಟ್ಸ್ ಎಲ್ಲ ಸಪ್ಲೈ ಮಾಡ್ತಾರೆ. ಅದ್ರ ಜೊತೆಗೆ ಇವಾಗ ಇಂಡಿಯಾದಲ್ಲಾದ್ರೆ 5 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದಾವೆ. ಮತ್ತೆ 45 ಕಂಟ್ರೀಸ್ಗೆ ಇವ್ರ ಪ್ರಾಡಕ್ಟ್ಸ್ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಇಂಥ ಒಂದು ಕಂಪನಿ ಇವತ್ತು ಗ್ರೂಪ್ ಆಂಟೋಲಿನ್ ಅನ್ನೋ ಒಂದು ಕಂಪನಿನ ಅಕ್ವೈರ್ ಮಾಡೋದಕ್ಕೆ ಮಾತುಕತೆ ನಡೆಸ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಕಂಪನಿನೂ ಅಷ್ಟೇ ಈ ಆಟೋ ಕಾಂಪೋನೆಂಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದ್ರಲ್ಲೂ ಸ್ಪೆಸಿಫಿಕ್ ಆಗಿ ನೋಡಿದ್ರೆ ಈ ಕಾರ್ಸ್ ಅಲ್ಲಿ ಇಂಟೀರಿಯರ್ಸ್ ಎಲ್ಲ ವರ್ಕ್ ಮಾಡ್ತಾರಲ್ವಾ, ಆ ಇಂಟೀರಿಯರ್ಸ್ ರಿಲೇಟೆಡ್ ಆಗಿ ತುಂಬಾ ಪ್ರಾಡಕ್ಟ್ಸ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಜೊತೆಗೆ ಇವ್ರ ಪ್ರಾಡಕ್ಟ್ ಲೈನ್ ನೋಡ್ಕೊಂಡ್ರು ತುಂಬಾನೇ ದೊಡ್ಡದಾಗಿದೆ. ಒಂದ್ಸಲ ಈ ಇಮೇಜ್ ನೋಡಿ, ಯಾವ್ಯಾವ ಪ್ರಾಡಕ್ಟ್ಸ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹೆಡ್ಲೈನರ್ ಸಬ್ಸ್ಟ್ರೀಟ್ಸ್, ಮಾಡ್ಯುಲರ್ ಹೆಡ್ಲೈನರ್, ಸನ್ವೈಸರ್, ಡೋರ್ ಪ್ಯಾನಲ್ಸ್, ಈ ತರ ತುಂಬಾ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಜೊತೆಗೆ ಫ್ರೆಂಡ್ಸ್, ಈಗ ಇಲ್ಲಿ ಏನೇನ್ ಪ್ರಾಡಕ್ಟ್ಸ್ ಕಾಣ್ತಾ ಇದೆ ಈ ಎಲ್ಲಾನು ಇವ್ರು ಸ್ವಂತವಾಗಿ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದಕ್ಕೋಸ್ಕರನೇ ಇವರು ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಕೂಡ. ಜೊತೆಗೆ ಇವರು ಅಷ್ಟೇ ನಿಯರ್ಲಿ 23 ಕಂಟ್ರೀಸ್ಗೆ ಇವ್ರ ಪ್ರಾಡಕ್ಟ್ಸ್ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಇಂಥ ಒಂದು ಕಂಪನಿನ ಇವರು ಅಕ್ವಿಸಿಷನ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದಾರಲ್ವಾ, ಆ ಕಾರಣದಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಒಂದ್ ವೇಳೆ ಕಮಿಂಗ್ ಟೈಮಲ್ಲಿ ಇವ್ರೇನಾದ್ರೂ ಈ ಕಂಪನಿನ ಅಕ್ವೈರ್ ಮಾಡಿದ್ರೆ ಅವಾಗ ಈ ಕಂಪನಿಗೆ ಇದು ಇನ್ನೂ ತುಂಬಾ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಈ ಎರಡೂ ಕಂಪನೀಸ್ ಆಟೋ ಸೆಗ್ಮೆಂಟ್ ಅಲ್ಲೇ ವರ್ಕ್ ಮಾಡ್ತಾರೆ. ಅದರಿಂದ ಕಮಿಂಗ್ ಟೈಮಲ್ಲೂ ಇನ್ನ ತುಂಬಾನೇ ಚೆನ್ನಾಗಿ ಗ್ರೋ ಆಗ್ಬೋದು ಅನ್ನೋ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇಂದ ಇನ್ನ ಅವಾಗೂ ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೋದು. ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಎಲ್ಲ ಇನ್ನ ಯಾವ ತರ ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ವಿನ್ಫಾಸ್ಟ್ ಇದೊಂದು ವಿಯೆಟ್ನಾಂಗೆ ಸಂಬಂಧಪಟ್ಟಿರೋ ಕಂಪನಿ. ಫ್ರೆಂಡ್ಸ್, ಈ ಕಂಪನಿ ಬಗ್ಗೆ ಒಂದು 4-5 ತಿಂಗಳು ಹಿಂದೆ ಮಾತಾಡ್ಕೊಂಡಿದ್ವಿ. ಅವಾಗಾದ್ರೆ ಇವರು ಇಂಡಿಯಾದಲ್ಲಿ ಹೊಸದಾಗಿ 2 EV ಕಾರ್ಸ್ನ ಲಾಂಚ್ ಮಾಡಿದ್ದಾರೆ ಅಂತ ಮಾತಾಡ್ಕೊಂಡಿದ್ವಿ. ಮತ್ತೆ ಏನಕ್ಕೆ ಈ ಕಂಪನಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ, ಇವ್ರು ಏನು EV ಕಾರ್ಸ್ನ ಲಾಂಚ್ ಮಾಡಿದ್ದಾರೆ, ಈ ಕಾರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರೋ ಕಾರ್ಸ್ನ ಲಾಂಚ್ ಮಾಡಿದ್ದಾರೆ. ಅದನ್ನು 16 ಲಕ್ಷದಿಂದ 20 ಲಕ್ಷದ ಮಧ್ಯನೇ ಈ 2 ಕಾರ್ಸ್ನ ಲಾಂಚ್ ಮಾಡಿದ್ದಾರೆ. ಜೊತೆಗೆ ಇವ್ರ ಸೇಲ್ಸ್ ನೋಡಿದ್ರು ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಅದಕ್ಕೋಸ್ಕರನೇ ಈ ಕಂಪನಿ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಇರೋದು. ಅದ್ರ ಜೊತೆಗೆ ಇವಾಗ ಇನ್ನೊಂದೇನು ಅಪ್ಡೇಟ್ ಬಂದಿದೆ ಅಂತ ಅಂದ್ರೆ, ತಮಿಳ್ನಾಡಲ್ಲಿ ನಿಯರ್ಲಿ 500 ಎಕರೆ ಲ್ಯಾಂಡ್ ನ ಇವರು ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ 500 ಎಕರೆ ಲ್ಯಾಂಡ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ, EV ಬಸ್ಸಸ್ ನ ಮತ್ತೆ ಸ್ಕೂಟರ್ಸ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಕಮಿಂಗ್ ಟೈಮ್ ಅಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಈಗ ಈ ಕಂಪನಿ ಇಂಡಿಯಾಗೆ ಬಂದು ನಿಯರ್ಲಿ ಒಂದು 6 to 8 ಮಂತ್ಸ್ ಆಗಿದೆ. ಈ ಟೈಮಲ್ಲೇನೆ ಇವರು ಈ ತರ 2 ಕಾರ್ಸ್ನ ಲಾಂಚ್ ಮಾಡಿದ್ದಾರೆ. ಆ 2 ಕಾರ್ ಕೂಡ ತುಂಬಾನೇ ಸಕ್ಸಸ್ ಆಗಿದೆ. ಅದಾದ್ಮೇಲೆ ಇವಾಗ EV ಬಸ್ಸಸ್, EV ಸ್ಕೂಟರ್ಸ್ನ ಕಮಿಂಗ್ ಟೈಮಲ್ಲಿ ಲಾಂಚ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡ್ತಾ ಇದಾರಲ್ವಾ. ಈ ತರ ಇವರು ತುಂಬಾ ಇನ್ನ ಫಾಸ್ಟ್ ಆಗಿ ಗ್ರೋ ಆಗ್ತಾ ಹೋದ್ರೆ ಅದು ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರೋ ಕಂಪನೀಸು ಕೂಡ ತುಂಬಾನೇ ಎಫೆಕ್ಟ್ ಮಾಡುತ್ತೆ. ಎಕ್ಸಾಂಪಲ್, ಇವಾಗ EV ಕಾರ್ಸ್ ಅಲ್ಲಿ ನೋಡಿದ್ರೆ ಮಹೀಂದ್ರ ಅಂಡ್ ಮಹೀಂದ್ರದವರು ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದ್ದಾರೆ. ಅದ್ರ ಜೊತೆಗೆ ಟಾಟಾದವರು ಕೂಡ EV ಕಾರ್ಸ್ನ ಲಾಂಚ್ ಮಾಡ್ತಾನೆ ಇದ್ದಾರೆ. ಈ 2 ಕಂಪನೀಸ್ ಮೇಲೂ ಸ್ವಲ್ಪ ಇಂಪ್ಯಾಕ್ಟ್ ಇರೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ಈ ಕಂಪನಿ ಬಗ್ಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾ ಇರೋದು. ನೋಡೋಣ ಇನ್ನ ಕಮಿಂಗ್ ಟೈಮಲ್ಲಿ ಇವ್ರ ಕಡೆಯಿಂದ ಇನ್ನ ಏನ್ ಅಪ್ಡೇಟ್ಸ್ ಬರ್ತವೆ, ಇನ್ನ ಎಷ್ಟು ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋದಲ್ಲಿ ಈ ಕೈನ್ಸ್ ಟೆಕ್ನಾಲಜೀಸ್ ಬಗ್ಗೆ ಯಾಕೇನು ಅಪ್ಡೇಟ್ ಮಾಡ್ತಿಲ್ಲ, ಈ ಕಂಪನಿ ಆದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ ಅಂತ ತುಂಬಾ ಜನ ಇನ್ವೆಸ್ಟರ್ಸ್ ಕೇಳಿದಿರಾ. ಏನಕ್ಕೆ ಇದ್ರ ಬಗ್ಗೆ ಏನು ಮಾತಾಡ್ತಿಲ್ಲ ಅಂತಂದ್ರೆ, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಈ ಕೈನ್ಸ್ ಟೆಕ್ನಾಲಜೀಸ್ ಬಗ್ಗೆ ಒಂದು ಸಪರೇಟ್ ವಿಡಿಯೋನೇ ಮಾಡ್ತಾ ಇದೀವಿ. ಅದಕ್ಕೋಸ್ಕರನೇ ಈ ಕಂಪನಿ ಬಗ್ಗೆ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋದಲ್ಲಿ ಏನು ಇನ್ಕ್ಲೂಡ್ ಮಾಡ್ತಿಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಇಂಟರ್ಗ್ಲೋಬ್ ಏವಿಯೇಷನ್ಸ್. ಫ್ರೆಂಡ್ಸ್, ಇವಾಗ ಈ ಕಂಪನಿ ಬಗ್ಗೆ ಲಾಸ್ಟ್ 3-4 ಡೇಸ್ ಇಂದ ಕಂಟಿನ್ಯೂಸ್ ಆಗಿ ಒಂದಲ್ಲ ಒಂದು ಅಪ್ಡೇಟ್ಸ್ ಬರ್ತಾನೆ ಇದಾವೆ. ಇವತ್ತಾದ್ರೆ ಇಂಡಿಗೋ ನಮ್ಮ ಮಾರ್ಕೆಟ್ ಟೈಮ್ ಅಲ್ಲಿ ನಿಯರ್ಲಿ 2 to 3% ವರ್ಗು ಫಾಲ್ ಆಗಿತ್ತು. ಅದಾದ್ಮೇಲೆ ಇವತ್ತು ಸ್ವಲ್ಪ ರಿಕವರ್ ಕೂಡ ಆಗಿದೆ. ಇವಾಗ ಲಾಸ್ಟ್ 3-4 ಡೇಸ್ ಅಲ್ಲಿ ಏನೇನು ಅಪ್ಡೇಟ್ಸ್ ಬಂದಿದಾವೆ, ಮತ್ತೆ ಇವತ್ತು ಅಷ್ಟು ಫಾಲ್ ಆಗಿದ್ದು ಮತ್ತೆ ಏನಕ್ಕೆ ರಿಕವರ್ ಆಗಿದೆ, ಈ ತರ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ ಲಾಸ್ಟ್ 1 ವೀಕ್ ಅಲ್ಲಿ ಈ ಕಂಪನಿ ಆದ್ರೆ ನಿಯರ್ಲಿ 10% ವರ್ಗು ಫಾಲ್ ಆಗಿದೆ. ಅದಕ್ಕೋಸ್ಕರ ಇವಾಗ ಕಂಪ್ಲೀಟ್ ಆಗಿ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಈ ಇಂಟರ್ಗ್ಲೋಬ್ ಏವಿಯೇಷನ್ ಕಂಪನಿ ಏನಿದೆ, ಈ ಏವಿಯೇಷನ್ ಸೆಗ್ಮೆಂಟ್ ಅಲ್ಲಿ ಹೈಯೆಸ್ಟ್ ಮಾರ್ಕೆಟ್ ಶೇರ್ ನ ಹೊಂದಿದ್ದಾರೆ. ಜೊತೆಗೆ ಇಂಡಿಯಾದಲ್ಲಿ ಇಂಡಿಗೋ ಕಂಪನಿ ಅವ್ರ ಹತ್ರನೇ ಹೈಯೆಸ್ಟ್ ಫ್ಲೈಟ್ಸ್ ಕೂಡ ಇರೋದು. ಇಂಥ ಒಂದು ಕಂಪನಿಯಲ್ಲಿ ಲಾಸ್ಟ್ 3-4 ಡೇಸ್ ಅಲ್ಲಿ ನಿಯರ್ಲಿ 300 to 400 ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಇವಾಗ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅಪ್ಡೇಟ್ ಆಗಿದೆ. ಈ ತರ ಇಷ್ಟೊಂದು ಫ್ಲೈಟ್ಸ್ ಕ್ಯಾನ್ಸಲ್ ಆಗೋದಕ್ಕೆ ಏನೇನ್ ರೀಸನ್ಸ್ ಇದಾವೆ ಅಂತ ನೋಡ್ಕೊಂಡ್ರೆ,
ಮೊದಲನೇದಾಗಿ ಗೌರ್ಮೆಂಟ್ ಈ FDTL ಅಂದ್ರೆ ಫ್ಲೈಟ್ ಡ್ಯೂಟಿ ಟೈಮ್ ಲೈನ್ ಲಿಮಿಟೇಷನ್ ರಿಲೇಟೆಡ್ ಆಗಿ ಹೊಸ ರೂಲ್ಸ್ ನ ತಂದಿದ್ದಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪೈಲಟ್ಸ್ ಅಥವಾ ಕ್ರೂ ಮೆಂಬರ್ಸ್ಗೆ ಸ್ವಲ್ಪ ತುಂಬಾ ಜಾಸ್ತಿ ರೆಸ್ಟ್ ಸಿಗ್ಲಿ, ಸ್ವಲ್ಪ ವರ್ಕ್ ಸ್ಟ್ರೆಸ್ ನ ಕಮ್ಮಿ ಮಾಡೋದಕ್ಕೋಸ್ಕರ ಈ ತರ ಹೊಸ ರೂಲ್ಸ್ ನ ತಂದಿದ್ದಾರೆ. ಈ ರೂಲ್ಸ್ ಆದ್ರೆ January 2024 ಅಲ್ಲೇ ತಂದ್ರು, ಆದ್ರೆ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದು November 2025 ಅಲ್ಲಿ. ಈ ಹೊಸ ರೂಲ್ಸ್ ಅಲ್ಲಿ ಮೈನ್ ಆಗಿ ಏನ್ ಅಪ್ಡೇಟ್ ಮಾಡಿದ್ದಾರೆ ಅಂತಂದ್ರೆ, ಈಗ ಫ್ಲೈಟ್ ಅಲ್ಲಿ ಕ್ರೂ ಮೆಂಬರ್ಸ್ ಯಾರು ಇರ್ತಾರೆ ಇವರು ವಾರದಲ್ಲಿ 48 ಗಂಟೆ ಮಾತ್ರ ರೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಮುಂಚೆ ಯಾವ ತರ ಇತ್ತು ಅಂದ್ರೆ ಬರೀ 36 ಗಂಟೆ ಮಾತ್ರನೇ ರೆಸ್ಟ್ ಮಾಡ್ಬೇಕಾಗಿರುತ್ತೆ. ಇವಾಗ ರೆಸ್ಟ್ ಮಾಡೋ ಪ್ರಮಾಣ 10 ಗಂಟೆ ಹೆಚ್ಚಾಗಿದೆ ಅಲ್ವಾ, ಇದೊಂದು ನೆನ್ಪಿಟ್ಕೊಳ್ಳಿ. ಅದ್ರ ಜೊತೆಗೆ ಇವಾಗ ಪೈಲಟ್ಸ್ ವಿಷಯಕ್ಕೆ ಬಂದ್ರೆ ನೈಟ್ ಟೈಮ್ ಅಲ್ಲಿ ಮುಂಚೆ 6 ಲ್ಯಾಂಡಿಂಗ್ ವರ್ಗುನು ಮಾಡ್ಬೋದಾಗಿತ್ತು, ಆದ್ರೆ ಇವಾಗ ಹೊಸ ರೂಲ್ಸ್ ಇಂದ ಬರೀ 2 ಲ್ಯಾಂಡಿಂಗ್ಸ್ ಮಾತ್ರನೇ ಮಾಡ್ಬೇಕು ಅಂತ ಹೇಳಿದ್ದಾರೆ. ಈ ತರ ಹೊಸ ರೂಲ್ಸ್ ತಂದಿರೋ ಕಾರಣದಿಂದ ರೆಸ್ಟಿಂಗ್ ಟೈಮ್ ಏನೋ ತುಂಬಾ ಜಾಸ್ತಿ ಆಗಿದೆ, ಜೊತೆಗೆ ಪೈಲಟ್ ಲ್ಯಾಂಡಿಂಗ್ಸ್ ಕೂಡ ತುಂಬಾ ಕಮ್ಮಿ ಆಗಿರೋ ಕಾರಣದಿಂದ ಇವಾಗ ವರ್ಕ್ ಮಾಡೋರ್ ಸಂಖ್ಯೆ ತುಂಬಾನೇ ಕಮ್ಮಿ ಆಗಿದೆ. ಈ ತರ ಕಮ್ಮಿ ಆಗಿರೋದಕ್ಕೆ ಇವಾಗ ಫ್ಲೈಟ್ಸ್ ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ FDTL ಹೊಸ ರೂಲ್ಸ್ ಇಂದ ಈ ತರ ಇಂಪ್ಯಾಕ್ಟ್ ಇದ್ರೆ ಇದ್ರ ಜೊತೆಗೆ ಇಂಡಿಗೋ ಅವ್ರ ಕಡೆಯಿಂದ ಕೂಡ ಇನ್ನ ಸ್ವಲ್ಪ ಇಶ್ಯೂಸ್ ಎಲ್ಲ ಫೇಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೈನರ್ ಟೆಕ್ನಿಕಲ್ ಗ್ಲಿಚಸ್ ನ ಫೇಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಇವಾಗ ವಿಂಟರ್ ಬೇರೆ, ವಿಂಟರ್ ಇದ್ದಾಗ ಮಂಜು ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಮಂಜು ಜಾಸ್ತಿ ಇರೋದಕ್ಕೆ ಫ್ಲೈಟ್ಸ್ ಕೂಡ ತುಂಬಾನೇ ಡಿಲೇ ಆಗ್ತಾ ಇದಾವೆ. ಈ ತರ ಎಲ್ಲಾ ರೀಸನ್ಸ್ ಇಂದ ಇಂಡಿಗೋ ಕಂಪನಿ ಆದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇತ್ತು. ಮತ್ತೆ ಇವತ್ತು ಸೆಕೆಂಡ್ ಹಾಫ್ ಅಲ್ಲಿ ಇಂಡಿಗೋ ಕಂಪನಿ ಕಂಪ್ಲೀಟ್ ಆಗಿ ರಿಕವರ್ ಆಗಿದೆ ಅಲ್ವಾ. ಇದಕ್ಕೆ ರೀಸನ್ ಏನು ಅಂತಂದ್ರೆ ಫ್ರೆಂಡ್ಸ್, ಈಗ ಲಾಸ್ಟ್ 1 ವೀಕ್ ಇಂದ ಇಂಡಿಗೋ ಅವರು ಯಾವ ತರ ಇಶ್ಯೂಸ್ ನ ಫೇಸ್ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದನ್ನು DGCA ಅಂದ್ರೆ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು ಕಂಪ್ಲೀಟ್ ಆಗಿ ನೋಡಿದ್ದಾರೆ. ಅದರಿಂದ ಇಂಡಿಗೋ ಅವ್ರಿಗೆ ಕೇಳಿದ್ದಾರೆ ಈ ಇಶ್ಯೂಸ್ ಎಲ್ಲ ಎಷ್ಟು ದಿನದಲ್ಲಿ ಸಾರ್ಟ್ ಔಟ್ ಆಗುತ್ತೆ ಅಂತ. ಅವರು 10th February 2026 ಒಳಗಡೆ ಇದೆಲ್ಲ ಶಾರ್ಟೇಜ್ ಕ್ಲಿಯರ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವಾಗ DGCA ಅವರು ಅಷ್ಟು ಟೈಮ್ ತಗೊಂಡ್ರೆ ಇದು ಸರಿ ಹೋಗಲ್ಲ, ಕಂಪ್ಲೀಟ್ ಏವಿಯೇಷನ್ ಸೆಕ್ಟರ್ಗೆ ಇದು ತುಂಬಾ ಎಫೆಕ್ಟ್ ಆಗುತ್ತೆ ಅನ್ಬಿಟ್ಟು ಈ ರೆಸ್ಟಿಂಗ್ ಅವರ್ಸ್ ರಿಲೇಟೆಡ್ ಆಗಿ ಏನ್ ಚೇಂಜಸ್ ನ ತಂದಿದ್ದಾರೆ ಆ ರೂಲ್ಸ್ ನ ಇವಾಗ DGCA ಅವರು ವಾಪಸ್ ತಗೊಂಡಿದ್ದಾರೆ. ಅದರಿಂದ ಮತ್ತೆ ಇವಾಗ ಶೇರ್ ಪ್ರೈಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್ ಈಗ ಯಾರಾದ್ರೂ ಈ ವೀಕೆಂಡ್ಸ್ ಅಲ್ಲಿ ಫ್ಲೈಟ್ ಅಲ್ಲಿ ಓಡಾಡ್ತಾ ಇದ್ರೆ ಒಂದ್ಸಲ ನಿಮ್ ಟೈಮಿಂಗ್ಸ್ ನೆಲ್ಲ ಪ್ರಾಪರ್ ಆಗಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಈಗಾಗಲೇ ಮುಂಬೈ, ಡೆಲ್ಲಿ, ಜಮ್ಮು ಕಾಶ್ಮೀರ್ ಈ ತರ ತುಂಬಾನೇ ಏರ್ಪೋರ್ಟ್ಸ್ ಅಲ್ಲೆಲ್ಲ ಕಂಪ್ಲೀಟ್ ಆಗಿ ಫ್ಲೈಟ್ಸ್ ನ ಸ್ಟಾಪ್ ಮಾಡಾಕಿದ್ದಾರೆ. ಅದಕ್ಕೋಸ್ಕರ ನೆಕ್ಸ್ಟ್ ಅದಾದ್ಮೇಲೆ ITC ಹೋಟೆಲ್ಸ್ ಈ ಕಂಪನಿ ಆದ್ರೆ ಇವತ್ತು ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಫ್ರೆಂಡ್ಸ್, ಈ ITC ಬಗ್ಗೆ ಮಾತಾಡ್ಕೊಂಡಾಗೆಲ್ಲ ಬ್ಯಾಟ್ ಬ್ರಿಟಿಷ್ ಅಮೆರಿಕನ್ ಟೊಬ್ಯಾಕೋ ಕಂಪನಿ ಬಗ್ಗೆ ಹೇಳ್ತಾನೆ ಇದ್ದೆ. ಇವರಾದ್ರೆ ಈ ITC ಅಲ್ಲಿ ಕಂಟಿನ್ಯೂಸ್ ಆಗಿ ಸ್ಟೇಕ್ ನ ಕಮ್ಮಿ ಮಾಡ್ಕೊಂತಾನೆ ಬರ್ತಾ ಇದಾರೆ ಅಂತ. ಮತ್ತೆ ಇವತ್ತಾದ್ರೆ ಈ ITC ಹೋಟೆಲ್ ಅಲ್ಲಿ ನಿಯರ್ಲಿ 9% ಸ್ಟೇಕ್ ನ ಬ್ಲಾಕ್ ಡೀಲ್ ಅಲ್ಲಿ ಸೆಲ್ ಮಾಡಿದ್ದಾರೆ. ಅಂದ್ರೆ ಸುಮಾರು 3856 ಕೋಟಿ ವರ್ತ್ ಆಫ್ ಶೇರ್ಸ್ ನ ಸೆಲ್ ಮಾಡಿದ್ದಾರೆ. ಏನಕ್ಕೆ ಈಗ ಈ ಸೆಲ್ ಮಾಡಿದ್ದಾರೆ ಅಂತ ಅಂದ್ರೆ ಬ್ಯಾಟ್ ಅವರು ಸ್ವಲ್ಪ ಡೆಟ್ ನ ಕಮ್ಮಿ ಮಾಡ್ಕೊಬೇಕು ಅಂತ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಡೆಲ್ಟಾ ಕಾರ್ಪ್ ಈ ಕಂಪನಿ ಆದ್ರೆ ಇವತ್ತು ನಿಯರ್ಲಿ 7% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿ ಪ್ರಮೋಟರ್ ಆದ ಜಯದೇವ್ ಮುಕುಂದ್ ಅವರು ನಿಯರ್ಲಿ 14 lakh ಶೇರ್ಸ್ ನ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಎಂದೇ ಆಗ್ಲಿ ಆ ಕಂಪನಿ ಪ್ರಮೋಟರ್ ಆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದೊಂದು ಪಾಸಿಟಿವ್ ಸೆಂಟಿಮೆಂಟ್. ಆ ಕಾರಣದಿಂದನೇ ಇವತ್ತು ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಕ್ಯಾಂಪ್ಸ್ ಈ ಕಂಪನಿಯಲ್ಲಿ ನೀವ್ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ನಿಮ್ ಪೋರ್ಟ್ಫೋಲಿಯೋದಲ್ಲಿ 41% ಫಾಲ್ ಆಗಿರೋ ತರ ಕಾಣಿಸುತ್ತೆ. ಆದ್ರೆ ಈ ಫಾಲ್ ರಿಯಲ್ ಅಲ್ಲ. ಯಾಕಂದ್ರೆ ಈ ಕಂಪನಿಯಲ್ಲಿ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡಿದ್ದಾರೆ. ಆ ಕಾರಣದಿಂದನೇ ಇವತ್ತು ಫಾಲ್ ಆಗಿರೋ ತರ ಕಾಣಿಸುತ್ತೆ. ಮತ್ತೆ ಒಂದ್ ವೇಳೆ ನೀವೇನಾದ್ರೂ ಈ ಕಂಪನಿಯಲ್ಲಿ 30 ಶೇರ್ಸ್ ನ ಹೋಲ್ಡ್ ಮಾಡ್ತಾ ಇದ್ರೆ ಅದು ಕಮಿಂಗ್ ಟೈಮ್ ಅಲ್ಲಿ 150 ಶೇರ್ಸ್ ಆಗುತ್ತೆ ಅಂತ ನೆನ್ಪಿಟ್ಕೊಂಡಿರಿ. ಮತ್ತೆ ನೀವೇನಾದ್ರೂ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ಫಾಲ್ ಆಗಿರೋ ತರ ಏನ್ ಕಾಣಿಸುತ್ತೆ, ಕಮಿಂಗ್ ಟೈಮ್ ಅಲ್ಲಿ ನಿಮ್ ಪೋರ್ಟ್ಫೋಲಿಯೋದಲ್ಲಿ ಅಡಿಷನಲ್ ಸ್ಟಾಕ್ಸ್ ಕೂಡ ಆಡ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ BEML ಈ ಕಂಪನಿ ಬಗ್ಗೆ ಪ್ರತಿದಿನ ಮಾತಾಡ್ಕೊಂಡ್ ಬರ್ತಾನೆ ಇದೀವಿ. ಯಾಕಂದ್ರೆ ಇವ್ರ ರಿಲೇಟೆಡ್ ಆಗಿ ಒಂದಲ್ಲ ಒಂದು ಆರ್ಡರ್ ಬರ್ತಾನೆ ಇದೆ. ಮತ್ತೆ ಇವತ್ತಾದ್ರೆ ಸಗರ್ಮಲಾ ಫಿನಾನ್ಸ್ ಕಾರ್ಪೊರೇಷನ್ ಜೊತೆ ಒಂದು MOU ಸೈನ್ ಮಾಡ್ಕೊಂಡಿದ್ದಾರೆ. ಇವತ್ತು ಡೊಮೆಸ್ಟಿಕ್ ಮ್ಯಾರಿಟೈಮ್ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ ನ ಡೆವಲಪ್ ಮಾಡೋದಕ್ಕೆ ಇವಾಗ ಫಿನಾನ್ಷಿಯಲ್ ಸಪೋರ್ಟ್ ತುಂಬಾ ಬೇಕಾಗಿರುತ್ತಲ್ವಾ. ಅದಕ್ಕೋಸ್ಕರನೇ ಇವರು ಸಗರ್ಮಲಾ ಫಿನಾನ್ಸ್ ಕಾರ್ಪೊರೇಷನ್ ಜೊತೆ MOU ಸೈನ್ ಮಾಡ್ಕೊಂಡಿರೋದು. ಮತ್ತೆ ಇದೇ ತರ ರೀಸೆಂಟ್ ಆಗಿ ಮರಿಟೈಮ್ ಕ್ರೈಮ್ಸ್ ರಿಲೇಟೆಡ್ ಆಗಿ HD ಕೊರಿಯಾ ಮತ್ತೆ ಹ್ಯುಂಡೈ ಸಮೂಹ ಜೊತೆ ಕೂಡ ಒಂದು MOU ಸೈನ್ ಮಾಡ್ಕೊಂಡಿದ್ರು. ನೋಡೋಣ ಇನ್ನ ಕಮಿಂಗ್ ಟೈಮ್ ಅಲ್ಲಿ ಈ ಕಂಪನಿ ರಿಲೇಟೆಡ್ ಆಗಿ ಇನ್ನ ಎಷ್ಟೆಲ್ಲ ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ PTC ಇಂಡಸ್ಟ್ರೀಸ್ ಈ ಕಂಪನಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಏರೋ ಅಲಾಯ್ ಟೆಕ್ನಾಲಜೀಸ್. ಇವರು ಹನಿವೆಲ್ ಏರೋಸ್ಪೇಸ್ ಟೆಕ್ನಾಲಜೀಸ್ ಜೊತೆ ಈ ಲಾಂಗ್ ಟರ್ಮ್ ಸಪ್ಲೈ ಕಾಂಟ್ರಾಕ್ಟ್ ನ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಟೈಟಾನಿಯಂ, ಸೂಪರ್ ಅಲಾಯ್ ಪ್ರಿಸಿಷನ್ ಕ್ಯಾಸ್ಟಿಂಗ್, ಅದೇ ತರ ಕ್ರಿಟಿಕಲ್ ಏರೋಸ್ಪೇಸ್ ಇಂಜಿನ್ ಕಾಂಪೋನೆಂಟ್ಸ್ ನ ಸಪ್ಲೈ ಮಾಡೋ ರಿಲೇಟೆಡ್ ಆರ್ಡರ್ ಇದು ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.